ಗಂಡ ಸತ್ತ 3 ವರ್ಷಕ್ಕೆ ಪ್ರೇಮದಲ್ಲಿ ಬಿದ್ದಂತ ಹೆಂಡತಿ. ಅದು ಅಂದಿಂತ ಹೆಂಡತಿ ಅಲ್ಲ ಕಣರಿ, 7 ಮಕ್ಕಳ ತಾಯಿ ಕಣ್ರಿ ಅವಳು. 10 ತಿಂಗಳ ಹಿಂದೆ ನಡೆದಂತ ಈ ಕೊಲೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸಿಕ್ಕ ಮೂಳೆಗಳು ಪ್ರೀತಿ, ಕಾಮದ ಹುಚ್ಚು, ದ್ವೇಷ ಮತ್ತು ದ್ರೋಹದ ಕತೆ ಹೇಳುತ್ತೆ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಬಾಲಿಕ. ಗಂಡ ಸತ್ತ 3 ವರ್ಷಕ್ಕೆ ಪ್ರೇಮದಲ್ಲಿ ಬಿದ್ದಂತ ಹೆಂಡತಿ. ಅದು ಅಂದಿಂತ ಹೆಂಡತಿ ಅಲ್ಲ ಕಣರಿ, 7 ಮಕ್ಕಳ ತಾಯಿ ಕಣ್ರಿ ಅವಳು. ಎಸ್, ಇತ್ತೀಚೆಗೆ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದೆ ಸಮಾಜ, ಏನಾಗ್ತಾ ಇದೆ ಅಂತ. ಬಟ್ ಈ ರೀತಿ ಆದಂಥ ಘಟನೆಗಳು ದಿನ ಬೆಳಗಾದರೆ ಒಂದಿಲ್ಲ ಒಂದು ಘಟನೆಗಳು ಸಹಜವಾಗಿ ನಮ್ಮ ಕಣ್ಣ ಮುಂದೆ, ನಮ್ಮ ಕಣ್ಣ ಎದುರಿಗೆ ಕಾಣಿಸ್ತಾ ಇರುವಂಥದ್ದು. ನೋಡಿ, ಗಂಡ ಸಾವಿನ ನಂತರ ಪಕ್ಕದ ಮನೆಯವನೊಂದಿಗೆ ಪ್ರೇಮದಲ್ಲಿ ಬಿದ್ದಂಥ 7 ಮಕ್ಕಳ ತಾಯಿಯನ್ನ ಆಕೆ ಪ್ರಿಯಕರ ಕೊಂದಂತಹ ಘಟನೆ. ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯ ಘಟ್ಪುರ ತೆಹಸೀಮ್ನ ಟಿತ್ವಾತ್ಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಇಡೀ ಊರನ್ನ ಈ ಘಟನೆ ಬೆಚ್ಚಿ ಬೀಳಿಸಿದ್ರಿ ರೀ. ಆ ಥರ ಏನಾಯ್ತು ರೀ? ಹಾಗಾದರೆ ಯಾವ ರೀತಿಯಾಗಿ ಕೊಲೆ ಮಾಡ್ದ, ಏನು ಕತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡುವಂಥ ಕೆಲಸ. 10 ತಿಂಗಳ ಹಿಂದೆ ನಡೆದಂಥ ಈ ಕೊಲೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. 10 ತಿಂಗಳ ಹಿಂದೆ ನಡೆದಂಥ ಘಟನೆ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ನೋಡಿ, ಕಾನ್ಪುರದ ಈ ಟಿಕ್ವಾಪುರದ ಗ್ರಾಮದ ಜನ ಎಲ್ಲರೂ ನಿದ್ದೆಗೆ ಒಂದಿಷ್ಟು ಗೆಡಿಸುವಂಥ ಕೆಲಸ ಇದು. ಪೊಲೀಸರು ಅಲ್ಲಿ 10 ತಿಂಗಳ ಹಿಂದೆ ಹೂಳಲಾಗಿದ್ದಂಥ ಶವವನ್ನು ಮತ್ತೆ ಹೊರತೆಗೆದು ಒಂದಿಷ್ಟು ವಿಚಾರಣೆ ಮಾಡ್ತಾರೆ. ಅಲ್ಲಿ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿದೆ, ಏನು ಕತೆ, ಯಾರ ಶವ ಅನ್ನೋದನ್ನು ಹೊರ ತೆಗೀತಾರೆ. ಹೊರ ತೆಗೆದಂಥ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬರುತ್ತೆ. ಗ್ರಾಮದ ಗೋಪುರದ ಬಳಿ ನೆಲವನ್ನು ಅಯ್ಯುವುದಕ್ಕೆ ಕೆಲಸಗಾರರಿಗೆ ಸಹಾಯ ಮಾಡಲು ಪೊಲೀಸರು ವಾಹನ ಮತ್ತು ಹೆಡ್ಲೈಟ್ಗಳು ಮತ್ತು ಅವರ ಫೋನ್ಗಳಲ್ಲಿ ಟಾರ್ಚರ್ ಉರಿಯುತ್ತಿವೆ. ಕೆಲಸ ಒಂದು ಸಮಯದ ನಂತರ 7 ಅಡಿ ನೆಲದ ಕೆಳಗಡೆ ಅವರಿಗೆ ಅಸ್ಥಿ ಪಂಜರ ಸಿಗುತ್ತೆ. ಅಲ್ಲಿ ಸಿಕ್ಕ ಮೂಳೆಗಳು ಪ್ರೀತಿ, ಕಾಮದ ಹುಚ್ಚು, ದ್ವೇಷ ಮತ್ತು ದ್ರೋಹದ ಕತೆ ಹೇಳುತ್ತೆ. ಅಲ್ಲಿ ನೋಡಿ, ಆ ಅಸ್ಥಿ ಪಂಜರವೇ 7 ಮಕ್ಕಳ ತಾಯಿ 45 ವರ್ಷದ ಮಹಿಳೆ ರೇಷ್ಮಾಗೆ ಸೇರಿದಂಥದ್ದು. ರೇಷ್ಮಾಳನ್ನ ಆಕೆ ಗೆಳೆಯ ಗೊರೆಲಾಲ್ ಎಂಬಾತ 10 ತಿಂಗಳ ಹಿಂದೆ ಕೊಲೆ ಮಾಡಿದ್ದ. ಆಕೆಯ ಪುತ್ರ ಬಬ್ಲು ತಾಯಿಯ ಬಗ್ಗೆ ಗೊರೆಲ್ ಬಳಿ ಕೇಳಿದಾಗೆಲ್ಲ ಆಕೆ ಇನ್ನೂ ಬರೋದಿಲ್ಲ ಅಂತ ನೇರವಾಗಿ ಉತ್ತರವನ್ನು ಕೊಡ್ತಾ ಇದ್ದಂತೆ. ಆರಂಭದಲ್ಲಿ ಇದನ್ನು ತಮಾಷೆಯಾಗಿ ತೆಗೆದುಕೊಂಡಂಥ ಬಬ್ಲುವಿಗೆ ಗೋರೆಲ್ಲಾನ ಅಮ್ಮನ ಬಗ್ಗೆ ಕೂಡ ಕೇಳಿದಂಥ ಸಂದರ್ಭದಲ್ಲಿ ಮೊದಲಿಗೆ ನನ್ನ ತಾಯಿಯಲ್ಲಿ ಅಂತ ಕೇಳಿದಾಗ, ಇಲ್ಲ ನಿನ್ನ ತಾಯಿ ಬರೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಂತೆ. ಇದು ತಮಾಷೆಗೆ ಅಂತ ಮಗ ಕೂಡ ಅಂದ್ಕೊಂಡಿದ್ದ. ಅಮ್ಮ ಬಗ್ಗೆ ಕೇಳಿದಾಗೆಲ್ಲ ಹೀಗೆ ಹೇಳೋದ್ರಿಂದ ಆಕೆ ಅನುಮಾನ ಒಂದು ಕಡೆ ಶುರುವಾಗ್ಬಿಡುತ್ತೆ ಮಗನಿಗೆ. ನೋಡಿ, ಹೀಗಾಗಿ ಡಿಸೆಂಬರ್ 29ನೇ ತಾರೀಕು ಮಗ ಬಬ್ಲು ಏನು ಮಾಡಿಬಿಡ್ತಾನೆ, ಪೊಲೀಸರಿಗೆ ತಾಯಿ ನಾಪತ್ತೆ ಬಗ್ಗೆ ಒಂದಿಷ್ಟು ದೂರನ್ನು ಕೊಡ್ತಾನೆ. ಆಗಲೇ ನೋಡಿ, ಈ 10 ತಿಂಗಳ ಹಿಂದೆ ನಡೆದಂಥ ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೆ. ಗಂಡನ ಸಾವಿನ ನಂತರ ಪಕ್ಕದ ಮನೆಯವರ ಮೇಲೆ ಪ್ರೇಮ, ಪ್ರೀತಿ, ಈ ಕಾಮ ಅನ್ನುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ಮದುವೆ ಆಗೋದು, ಅದಾದ ನಂತರ ಪಕ್ಕದ ಮನೆಯವನು ಅಥವಾ ಯಾವನಾದರೂ ಇಷ್ಟ ಆದರೆ ಅವನ ಜೊತೆ ಈ ಕಾಮ, ಕ್ರೋಧ, ಮದ, ಮಸ್ತರಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಿಲ್ಲ. ಅದಾದ ನಂತರ ಈ ರೀತಿಯಾಗಿ ಸಾವಿನ ಬಲೆಯಲ್ಲಿ ಸುಳಿಯೋದು. ನೋಡಿ, ರೇಷ್ಮಾಳ ಪತಿ ರಾಂಬಾಬು ಸಂಕ್ವಾರ್ ಅನ್ನುವಂಥವನು 3 ವರ್ಷಗಳ ಹಿಂದೆ ತೀರ್ಕೊಂಡು ಹೋಗ್ತಾನೆ. ಈ ದಂಪತಿಗೆ 4 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು ಇರ್ತಾರೆ. ಗಂಡ ಸಾವಿನ ನಂತರ ರೇಷ್ಮಾಗೆ ಪಕ್ಕದ ಮನೆಯ ಗೊರೆಲಾಲ್ ಜೊತೆ ಸ್ನೇಹ ಬೆಳೆಯುತ್ತೆ. ಈ ಸ್ನೇಹ ಪ್ರೇಮಕ್ಕೆ ತಿರುಗುತ್ತೆ. ಆಕೆ ಅದೇನು ಬುದ್ಧಿ ಆಗಿತ್ತೋ ಗೊತ್ತಿಲ್ಲ, ಆಕೆ ಬುದ್ಧಿಗೇನಾಗಿತ್ತೋ ಗೊತ್ತಿಲ್ಲ, ಏನೋ ಆಕೆ ಮಕ್ಕಳನ್ನು ತೊರೆದು ಪ್ರಿಯಕರನ ಜೊತೆ ವಾಸ ಮಾಡೋದಕ್ಕೆ ಶುರು ಮಾಡಿಬಿಡ್ತಾಳೆ. ಇತ್ತ ತಾಯಿಯನ್ನು ಈ ವರ್ತನೆ ಕಂಡಂಥ ಮಕ್ಕಳು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ಸಂಬಂಧವನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ. ನನ್ನ ತಾಯಿ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ, ಬೇಡವೇ ಬೇಡ ಅನ್ನುವಂಥ ಕಾಣ್ತಿದ್ದಾಗೆ. ಈ ನಡುವೆ ನವೆಂಬರ್ 29 ರೇಷ್ಮಾ ಸಂಬಂಧಿಕರ ಮದುವೆ ಒಂದು ನಡೆದಿತ್ತು. ಸೊ ಈ ಮದುವೆಗೆ ರೇಷ್ಮಾ ಕೂಡ ಒಂದಿಷ್ಟು ಆಹ್ವಾನ ಕೊಟ್ಟಿರ್ತಾರೆ. ಸೊ ಆದರೆ ಆಕೆ ಬಂದಿರಲಿಲ್ಲ. ಸೊ ಇದು ಮಗ ಬಬ್ಲುಗೆ ಒಂದಿಷ್ಟು ಅಮ್ಮನ ಇರುವ ಬಗ್ಗೆ ಕೂಡ ಒಂದಿಷ್ಟು ಅನುಮಾನ ಮೂಡಿಬಿಡುತ್ತೆ. ಸೊ ಮದುವೆಗೆ ಕರೆದಿದ್ವಿ, ಮದುವೆಗೆ ಬಂದಿಲ್ಲ, ಯಾಕೆ, ಎಲ್ಲಿ ಹೋದಳು ನನ್ನ ತಾಯಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಗನಿಗೆ ಒಂದಿಷ್ಟು ಟೆನ್ಷನ್ ಆಗಿಬಿಡುತ್ತೆ. ಸೊ ಮಗ ಏನು ಮಾಡಿಬಿಡ್ತಾನೆ, ಸೀದಾ ಗೊರೆಲಾಲ್ ಮನೆಗೆ ಹೋಗ್ಬಿಡ್ತಾನೆ. ತನ್ನ ಅಮ್ಮ ಎಲ್ಲಿ ಅಂತ ಕೇಳ್ತಾನೆ. ಆದರೆ ಗೊರೆಲಾಲ್ ನಿಮ್ಮ ಅಮ್ಮ ಮರಳಿ ಬರೋದಿಲ್ಲ ಅಂತ ಹೇಳ್ತಾನೆ. ಎಷ್ಟೋ ಪ್ರಶ್ನಿಸಿದ್ರೂ ಕೂಡ ಆತ ಬಾಯಿ ಬಿಡದೆ ಹೋದಾಗ ಮಗ ಬಬ್ಲು ಪೊಲೀಸರನ್ನು ಸಂಪರ್ಕ ಮಾಡ್ತಾನೆ. ಇತ್ತ ಬಬ್ಲುವಿನ ದೂರಿನ ನಂತರ ಪೊಲೀಸ್ ಅಧಿಕಾರಿಗಳು ಗೊರೆಲಾಲ್ನ ವಶಕ್ಕೆ ಪಡಿತಾರೆ. ಆ ನಂತರ ವಿಚಾರಣೆ ಆರಂಭ ಮಾಡ್ತಾರೆ.
ಆತ ನಿಜ ಬಾಯಿ ಬಿಟ್ಬಿಡ್ತಾನೆ. ನೋಡಿ, ಕಳೆದ ವರ್ಷ ಏಪ್ರಿಲ್ನಲ್ಲಿ ತಾನು ಮತ್ತು ರೇಷ್ಮಾ ಜಗಳವಾಡಿದ್ದಾಗಿ ಹೇಳಿದ್ದಾನೆ. ರೇಷ್ಮಾಳಿಂದ ದೂರ ಆಗೋದಕ್ಕಾಗಿ ಆಕೆಗೆ ಸಂಬಂಧಿಕರ ಬಳಿ ವಾಸಿಸುವಂತೆ ಹೇಳಿದ್ದಾನೆ. ಆದರೆ ರೇಷ್ಮಾ ನಿರಾಕರಿಸಿದ್ದಾಳೆ. ಇದು ಆಗಾಗ ಒಂದಿಷ್ಟು ಜಗಳಕ್ಕೆ ಕಾರಣ ಆಗಿಬಿಟ್ಟಿದೆ. ಆ ನಂತರ ಒಂದು ದಿನ ಜಗಳ ಒಂದಿಷ್ಟು ತಾರಕಕ್ಕೇರು ಬಿಟ್ಟಿದೆ. ಗೋರೆಲಾಲ್ ರೇಷ್ಮಾಳನ್ನು ಉಸಿರುಗಟ್ಟಿ ಕೊಂದುಬಿಟ್ಟಿದ್ದಾನೆ. ನಂತರ 7 ದಿನಗಳ ಕಾಲ ಅವಳನ್ನು ಶವವನ್ನು ಮನೆಯಲ್ಲೇ ಇಟ್ಕೊಂಡಿದ್ದಾನೆ. ಅದನ್ನು ವಿಲೇವಾರಿ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿದ್ದಾನೆ. ಸಮೀಪದ ನಿರ್ಜನ ಪ್ರದೇಶದಲ್ಲಿ ಹೂತು ಹಾಕಿಬಿಟ್ಟಿದ್ದಾನೆ. ನೋಡಿ, ಹೆಣ್ಣು ಬಾಲ್ಯದಲ್ಲಿ ಪೋಷಕರು ರಕ್ಷಣೆಯಲ್ಲಿ, ಯೌವನದಲ್ಲಿ ಅಣ್ಣ ತಮ್ಮಂದಿರ ರಕ್ಷಣೆಯಲ್ಲಿ, ಮದುವೆಯ ನಂತರ ಪತಿ ಹಾಗೂ ವೃದ್ಧಾಪ್ಯದಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಆದರೆ ಆಕೆ ಇದ್ದು ವೃದ್ಧಾಪ್ಯದಲ್ಲಿ ವಯಸ್ಸಾಗಿರಲಿಲ್ಲ. ಆದರೆ ಗಂಡಿನ ಅಧೀನದಲ್ಲೇ ಹೆಣ್ಣು ಇರಬೇಕು ಎಂದು ಯಾರೂ ಹೇಳೋದಿಲ್ಲ, ಹೇಳಲು ಬಾರದು. ಯಾಕೆ ಅಂತಂದರೆ ಅವಳಿಗೆ ಅವಳದೇ ಆದಂತಹ ಬದುಕು ಕನಸುಗಳಿವೆ. ಆದರೆ ಬುದ್ಧಿ ವಿವೇಚನೆಗಳು ಇಲ್ಲದೆ ಬುದ್ಧಿಯನ್ನು ಮೆದುಳಿನಿಂದ ತೆಗೆದಿಟ್ಟು ಬದುಕಲು ಹೋದರೆ ರೇಷ್ಮಾಳಾದಂಥ ಗತಿ ಇನ್ಯಾವುದೋ ಹೆಣ್ಣಿಗೆ ಆಗುವಂಥದ್ದು ಪಕ್ಕ. ಸೊ ಇದಕ್ಕೆ ನಮ್ಮ ನಡುವೆ ನಡೀತಾ ಇರುವಂಥ ಹಲವು ಇಂಥ ಘಟನೆಗಳು ಸಾಕ್ಷಿಯಾಗಿವೆ. 7 ಮಕ್ಕಳಿದ್ದಂಥ ತಾಯಿ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅವರ ಭವಿಷ್ಯವನ್ನು ರೂಪಿಸುವ ನಿರ್ಧಾರ ಮಾಡಿದರೆ ಇಂಥ ದುರಂತ ನಡೀತಾ ಇರಲಿಲ್ಲ ರೀ. ಆದರೆ ಆಸಯ್ಯ, ಒಂದು ಕಡೆ ಆಸೆ ಬೆನ್ನೇರಿದ ಹೆಣ್ಣು ಬಾರದ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾಳೆ. ಅದಕ್ಕೆ ಹೇಳೋದು, ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು, ಏನು ಕಥೆ. ತಾಯಿ ಆದವಳು 7 ಮಕ್ಕಳು ಇದ್ದಾರೆ ಅಂತಂದಾಗ ಗಂಡ ಸತ್ತೋಗಿದ್ದಾನೆ ಅನ್ನೋದು ಗೊತ್ತಿದ್ರೂ ಕೂಡ ಪಕ್ಕದ ಮನೆಯವನ ಜೊತೆ ಪ್ರೇಮ ಪ್ರೀತಿ ಬಲೆಯಲ್ಲಿ ಬೀಳೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ನೀವೇ ಯೋಚನೆ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.